ಅಭಿವೃದ್ಧಿ ಅಧಿಕಾರಿ ರಮೇಶ್ ಅವರಿಗೆ ಅಭಿವೃದ್ಧಿ ಅಧಿಕಾರಿ ರಮೇಶ್ ಅವರಿಗೆ ಬೇಕೇ ಬೇಕು. ಕೋಲಾರ ತಾಲೂಕು ವ್ಯಾಪ್ತಿಯ ವಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ದುರ್ಬಳಕೆ, ನಕಲಿ ಬಿಲ್ಲುಗಳು, ಕಾಮಗಾರಿ ಪೂರ್ಣಗೊಳ್ಳುವ ಮುಂಚೆಯೇ ಬಿಲ್ಲುಗಳು ಸೇರಿದಂತೆ ವಿವಿಧ ಅಕ್ರಮಗಳನ್ನು ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ನಡೆಸಿರುವ ಕುರಿತು ದಾಖಲೆ ನೀಡಿದರೂ ಇಒ ಕ್ರಮ ಕೈಗೊಂಡಿಲ್ಲ. ಪಿಡಿಒ ಜೊತೆ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಶಾಮೀಲಾಗಿರುವ ರೀತಿ ಕಾಣುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ವಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದರು. ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಗಳವಾರದಂದು ಬೆಳಿಗ್ಗೆ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಉದ್ದೇಶಿಸಿ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯಲ್ಲಿ ತಪ್ಪುಗಳು ನಡೆದಾಗ ಅದನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಇರುತ್ತದೆ. ಆದರೆ ಆ ರೀತಿಯ ಲಕ್ಷಣಗಳು ಇಲ್ಲಿ ಕಾಣುತ್ತಿಲ್ಲ. ಇಲ್ಲಿನ ವಿದ್ಯಮಾನಗಳು ಗಮನಿಸುತ್ತಿದ್ದರೆ ಇಒ ಅವರೇ ಪಿಡಿಒ ಜೊತೆ ಶಾಮೀಲಾಗಿರುವ ರೀತಿ ಕಾಣುತ್ತಿದೆ. ಎಲ್ಲೋ ಒಂದು ಕಡೆ ನಮ್ಮ ಪ್ರತಿಭಟನೆಗಳಿಗೆ ದಿಕ್ಕು ತಪ್ಪಿಸುವ ಕೆಲಸ ಇಒ ಅವರಿಂದ ಆಗುತ್ತಿದೆ. ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಪರಿಶೀಲನೆ ಮಾಡಿ ಜಿಲ್ಲಾ ಪಂಚಾಯಿತಿಗೆ ಪತ್ರ ಬರೆಯುವುದಾಗಿ ಹೇಳಿ ಅವರು ಜಾರಿಕೊಂಡಿದ್ದಾರೆ. ಹಾಗಾದರೆ ಇವರು ಇರುವುದು ಏಕೆ ಎಂದು ಪ್ರಶ್ನೆ ಹಾಕಿದರು. ಹಾಗಾಗಿ ಇಂದು ಪಿಡಿಒ ಸೇರಿ ಇಒ ಅವರ ವಿರುದ್ಧವೂ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮ ಮನವಿಯನ್ನು ಅಕ್ಷರ ದಾಸೋಹ ತಾಲೂಕು ಅಧಿಕಾರಿ ಸುಬ್ರಹ್ಮಣಿ ಸ್ವೀಕರಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಮನವಿ ಪತ್ರ ತಲುಪಿಸುವ ಭರವಸೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾ ಪಂಚಾಯತ್ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಸಂಪೂರ್ಣ ತನಿಖೆಯಾಗುವವರೆಗೂ ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರುಗಳಾದ ರವೀಂದ್ರ ಕುಮಾರ್, ಟಿ ಜಯರಾಮ್, ವಡಗೇರಿ ಮುನಿಯಪ್ಪ, ವೇಮಗಲ್ ಸುಧಾಕರ್, ಮಗದುಂ ಶರೀಫ್, ಆವಲಕೊಪ್ಪ ಗುರುಮೂರ್ತಿ, ಜಿಲ್ಲಾ ಮಹಿಳಾ ಸಂಚಾಲಕಿ ಮಂಜುಳಾ, ತಾಲೂಕು ಸಂಚಾಲಕರುಗಳಾದ ಮಾಲೂರು ಶೇಷಾದ್ರಿ, ಶೆಟ್ಟಿ ಮಾದ ಮಂಗಲ ರಾಜಣ್ಣ, ಜಗಜೀವನಪಾಳ್ಯ ಹನುಮಂತು, ವೀರುಬಾಬು, ನರಸಿಂಹಮೂರ್ತಿ, ತಾಲೂಕು ಮಹಿಳಾ ಸಂಚಾಲಕಿಗಳಾದ ಶ್ರೀಲಕ್ಷ್ಮಿ, ನಾರಾಯಣಮ್ಮ, ಅಮರಾವತಿ, ರಾಧಮ್ಮ, ಶಶಿಕಲಾ, ವರಮ್ಮ, ಶೈಲಜಾ ಮತ್ತು ವರಲಕ್ಷ್ಮಿ ಸೇರಿದಂತೆ ಇತರರು ಇದ್ದರು. ಇವರು ಅನ್ಕೊಂಡ್ಬಿಟ್ಟಿರ್ಬೋದು ಜಿಲ್ಲಾಡಳಿತ ನಾವೆಲ್ಲ ಬದುಕು ಇದಾಗ್ಬಿಟ್ಟಿದ್ವಿ ಅಂತೇಳಿ. ಅವ್ರ ತಾಕತ್ತಿದ್ರೆ ಮುಂದಿನ ಕಾರ್ಯಕ್ರಮನ ಎದುರಿಸಲಿ ನಾನು ನೋಡ್ತೀನಿ. ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಯಾರಾದರೂ ಒಬ್ಬರು ಬಂದು ಏನು 3 ಜನ ಸೆಕ್ರೆಟರಿಗಳಿದ್ದಾರೆ, ಅಲ್ಲಿ ಸಿಇಒ ಇದ್ದಾರೆ, ಇವರು DS ಇದ್ದಾರೆ, ಅಸಿಸ್ಟೆಂಟ್ ಸೆಕ್ರೆಟರಿ ಇದ್ದಾರೆ. ತಗೊಂಡು ಹೋಗೋಕೆ ಏನಾಗಿತ್ತು? ಏನು ಇವ್ರೇನು ಇಲ್ಲಿ ಕಡ್ದು ಕಟ್ಟಾಕ್ತಾವ್ರೇನು? ಇಲ್ಲಿ ಮಾಡ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಪೊಲೀಸ್ ಕೂಡ ಹಂಗೆ ಆಟ ಆಡ್ತಾ ಇದೆ. ಇಲ್ಲಿ ಕನಿಷ್ಠ ನಾವು ಸೌಜನ್ಯಕ್ಕೆ ನಾವು ಇಷ್ಟು ತಾಳ್ಮೆಯಿಂದ ಇದ್ದರೂ ಕೂಡ ಅದನ್ನು ಏಕೆ ಇವರು ಅವ್ರನ್ನ ಯಾರಾದರೂ ಕರ್ಕೊಂಬಂದು ಒಂದು ಇದು ಮಾಡೋಣ ಅಂದರೆ ನಮ್ದು ಅದೇನೇ ಕೆಲಸ ಅಂತಂದರೆ ನಾವು ಇನ್ನೇನು ಮಾಡೋಕ್ಕಾಗ್ತದೆ? ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ನೀವು ಬೇಕಾದ್ರೆ ಬರೆಯೋದಾದ್ರೆ ಬರ್ಕೊಡ್ರಿ, ಇಲ್ಲ ಅಂದರೆ ಹಂಗೆ ಕಳಿಸ್ಕೊಡ್ರಿ. ಮುಂದಿನ ದಿನ ಜಿಲ್ಲಾ ಪಂಚಾಯತ್ ಆಫೀಸ್ನ ಮುತ್ತಿಗೆ ಹಾಕ್ತೀವಿ. ಇರ್ತಕ್ಕಂಥ ಮನವಿ ಪತ್ರ ಮೆಮೊರಂಡಮನ್ನು ಖಂಡಿತ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಇಒ ಅವ್ರ ಮುಖಾಂತರ ಕಳಿಸುವಂಥ ಕೆಲಸವನ್ನು ಇವತ್ತೇ ಮಾಡ್ತೀವಿ ಸರ್. ಥ್ಯಾಂಕ್ ಯು.